ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿದೆ. ಈ ಆದೇಶಕ್ಕೆ ರಾಜ್ಯಾದ್ಯಂತ ಜನರು ರೊಚ್ಚಿಗೆದ್ದಿದ್ದಾರೆ. ರೈತರು ಸೇರಿದಂತೆ ಕನ್ನಡಪರ ಸಂಘಟನೆಗಳು, ಪ್ರಗತಿಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಮಂಡ್ಯದಲ್ಲಿ 2ನೇ ದಿನವೂ ಕೂಡ ಹೋರಾಟದ ಪ್ರತಿಭಟನೆಗಳು ಜೋರಾಗಿದ್ದು, ತಮಿಳುನಾಡಿಗೆ ನೀರು ಬಿಡದಂತೆ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ರಾಜ್ಯಾದ್ಯಂತ ಕಾವೇರಿದ ಕಿಚ್ಚು, ಜಲದ ಜ್ವಾಲೆ, ಎಲ್ಲೆಲ್ಲೂ ಆಕ್ರೋಶ. ಬಂದ್ ಆಗುತ್ತಾ ಕರ್ನಾಟಕ? ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ಅನ್ನದಾತರು. ರಕ್ತವನ್ನು ಚೆಲ್ಲುತ್ತೇವೆ. ಮೊನ್ನೆ ತಾನೇ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ 15 ದಿನ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ಆದೇಶ ಬಂದ ಕೂಡಲೇ ಮಂಡ್ಯದಲ್ಲಿ ರೈತರು ಆವೇಶ, ರೋಷಾಗ್ನಿ ಹೊರಹಾಕಿದ್ರು. ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಸಿಡಬ್ಲ್ಯೂಆರ್ಸಿ ಆದೇಶ ಬಂದ 2ನೇ ದಿನಕ್ಕೆ ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ. ರಾಜ್ಯಾದ್ಯಂತ ಜಲಜ್ವಾಲೆ ಆವರಿಸಿದೆ. ಈ ಪ್ರತಿಭಟನೆ ಸ್ಯಾಂಪಲ್ ಅಷ್ಟೇ. ಆದೇಶ ಹಿಂಪಡೆಯದಿದ್ದರೆ ಕಾವೇರಿಗಾಗಿ ಕರ್ನಾಟಕವೇ ಬಂದ್ ಆಗುವ ಸೂಚನೆ ಕಾಣ್ತಿದೆ. ಮಂಡ್ಯದಲ್ಲಿ ಮತ್ತಷ್ಟು ಕಾವು ಕಾವೇರಿ ಹೋರಾಟ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಭುಗಿಲೆದ್ದಿದೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಜಿಲ್ಲೆಯ ಜನರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಆರಂಭವಾದ ಈ ಕಾವೇರಿ ಕಿಚ್ಚು ಮತ್ತಷ್ಟು ಕಾವು ಪಡೆದುಕೊಂಡಿತ್ತು. ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣದಲ್ಲಿ ಇಂದು ರೈತ ಸಂಘದ ಕಾರ್ಯಕರ್ತರು ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ಮೈಭೆನ್ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಡಬ್ಲ್ಯೂಆರ್ಸಿ ತನ್ನ ಆದೇಶವನ್ನ ತಕ್ಷಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ರು. ರಾಜ್ಯಾದ್ಯಂತ ಕಾವೇರಿ ಜಲಜ್ವಾಲೆ. ರಕ್ತವನ್ನು ಚೆಲ್ಲುತ್ತೇವೆ. ತಮಿಳುನಾಡಿಗೆ ಕಾವೇರಿ ಬಿಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ, ಕಾವೇರಿ ನೀರು ನಿಯಂತ್ರಣ ಮಂಡಳಿಗೆ ಇಲ್ಲಿವರೆಗೆ ಹೋರಾಟ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ವಿರೋಧಿಸಿ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆ ಹಾಗೂ ವಿವಿಧ ಸಂಘಟನೆ ಪ್ರತಿಭಟನೆ ನಡೆಸಿದ್ರು. ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರಾಜ್ಯದಲ್ಲಿ ಬರಗಾಲವಿದ್ರೂ ನೀರು ಬಿಡುವಂತೆ ಆದೇಶ ಮಾಡಿದೆ ಎಂದು ಕಿಡಿಕಾರಿದ್ರು. ಮೈಸೂರಿನಲ್ಲಿ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕನ್ನಡ ಸೇನಾ ಪಡೆ ಕಪ್ಪು ಪಟ್ಟಿ ಧರಿಸಿ ಸಿಡಬ್ಲ್ಯೂಆರ್ಸಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಚಿಕ್ಕಮಗಳೂರಿನ ನಗರದ ಆಸಾದ್ ಪಾರ್ಕ್ ವೃತ್ತದಲ್ಲಿ ರೈತರು ಚಳುವಳಿ ನಡೆಸಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಒತ್ತಾಯಿಸಿದ್ರು. ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸಿಡಬ್ಲ್ಯೂಆರ್ಸಿ ತಮಿಳುನಾಡು ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಒಟ್ಟಾರೆ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ರಾಜ್ಯಾದ್ಯಂತ ಕಾವೇರಿಯ ಕಿಚ್ಚು ಭುಗಿಲೆದ್ದಿದೆ. ಸರ್ಕಾರಕ್ಕೆ ರೈತರು, ಸಂಘಟನೆಗಳು ಸೇರಿದಂತೆ ಹೋರಾಟಗಾರರು ನೀರು ಹರಿಸದಂತೆ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಸರ್ಕಾರ ಏನಾದರೂ ಆದೇಶಕ್ಕೆ ಮಣಿದು ಕದ್ದು ಮುಚ್ಚಿ ನೀರು ಹರಿಸಿದ್ರೆ ರಾಜ್ಯಾದ್ಯಂತ ಈ ಕಾವೇರಿ ಕಿಚ್ಚು ಮತ್ತಷ್ಟು ಹೆಚ್ಚಾಗಲಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಲಿದೆ. ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್, ಮಂಡ್ಯ.